ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಜೊತೆ ನಿನ್ನ ಕತೆ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಯವರು ನನ್ನನ್ನು ಯಾರೋ ತಳ್ದಾಗಾಯ್ತು, ನಾನೇ ಬಿದ್ದಿದ್ದಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಆಗ ಅಜಿತ್ ಅವರು ಇದ್ಯಾಕೋ ಯಾರೋ ಕೊಲೆ ಪ್ರಯತ್ನ ಮಾಡಿರ್ಬೋದು ಭೂಮಿ ಮೇಲೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ದೇವಯಾನಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ಆಗ ದೇವಯಾನಿಯವರು ಇಲ್ಲ ಅಜಿತ್, ಈ ತರ ಆಗಿರೋದಿಲ್ಲ, ಅದು ತೆಪ್ಪ ತುಂಬಾನೇ ತಿರುಗ್ತಾ ಇತ್ತು, ನಮ್ಗೇನೆ ತಲೆ ಸುತ್ತದಾಗಾಯ್ತು, ಗಾಳಿಗೆ ಅವಳು ಬಿದ್ದಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಅವಳಿಗೆ ಯಾರೋ ತಳ್ಳಿದ್ದಾರೆ ಅಂತ ಅನ್ಸಿರ್ಬೋದು, ಹಲೋ ಪುಟಿ ಅಂತ ಹೇಳ್ತಾ ಇರ್ತಾರೆ. ದೇವಯಾನಿಯವರು ಹೇಳ್ತಾನೆ ತುಂಬಾನೇ ಬೆವರ್ತಾ ಇರ್ತಾರೆ. ಅಜಿತ್ಗೆ ತುಂಬಾನೇ ಅನುಮಾನ ಶುರುವಾಗಿದೆ. ಈ ವಿಷಯ ಹೊರಗಡೆ ಬರೋದ್ರೊಳಗೆ ನಾನು ಆ ತೆಪ್ಪದವನ್ನ ಬೇಲ್ನಿಂದ ಹೊರಗಡೆ ತಂದು ಅವನನ್ನ ಎಲ್ಲರೂ ದೂರ ಹೋಗೋದಿಕ್ಕೆ ಹೇಳಬೇಕು ಅಂತ ಪ್ಲಾನ್ ಮಾಡ್ತಾರೆ. ನಂತರ ಅಜಿತ್ ಅವರು ನಾನು ಒಂದು ಕಾಲ್ ಮಾಡೋದಿದೆ, ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾರೆ. ಆಗ ಅಜಿತ್ ಅವರು ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾರೆ. ಏನಾದರೂ ವಿಷಯ ಗೊತ್ತಾಯ್ತು ಅಂತ ಕೇಳ್ತಾರೆ. ಆಗ ಪೊಲೀಸ್ ಅವರು ಇಲ್ಲ ಸರ್, ಅವನು ಏನು ಬಾಯ್ ಬಿಡ್ತಾ ಇಲ್ಲ, ನನ್ನನ್ನು ಬಿಟ್ಬಿಡಿ ಬದುಕ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಅವನ ವಿಷಯದಲ್ಲಿ ಯಾವುದೇ ರೀತಿ ಕ್ರಿಮಿನಲ್ ಕೇಸು ಯಾವುದು ನಡೆದಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ನಾನು ಹೆಂಡತಿ ಹಾಗೇನೆ ಬಿದ್ದಿದ್ದಲ್ಲ, ಬೇಕು ಅಂತಾನೆ ಕೊಲೆ ಪ್ರಯತ್ನ ಮಾಡಿರೋದು, ತೆಬ್ದವನಿಗೆ ಹೇಳಿ ಈ ಕೆಲಸನ ಮಾಡಿಸಿರೋದು ಅಂತ ಹೇಳ್ತಾರೆ. ಆಗ ಅಲ್ಲ ಸರ್, ಈ ವಿಷಯನ ಮೊದಲೇ ಹೇಳಿಲ್ವಲ್ಲ ಅಂತ ಕೇಳ್ತಾರೆ. ಈ ವಿಷಯ ನಮ್ಮ ವೈಫು ಆ ಟೆನ್ಷನಲ್ಲಿದ್ದಾಗ ಹೇಳಿಲ್ಲ, ಇವಾಗ ನಮಗೆ ಗೊತ್ತಾಯ್ತು, ಅಲ್ಲಿ CCTV ಏನಾದರೂ ಇದೆಯಾ ಅಂತ ಕೇಳ್ತಾರೆ. ಆಗ ಪೊಲೀಸರು ಹೌದು ಸರ್, ಮೊನ್ನೆ ಮರ್ಡರ್ ಆಯಿತು, ಅವಾಗಿಂದ ಅಲ್ಲಿ CCTVನ ಹಾಕ್ಸಿದ್ದೀವಿ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ಶ್ರೀರಂಗಪಟ್ಟಣಕ್ಕೆ ಬರ್ತೀನಿ, ಅಷ್ಟರೊಳಗೆ ಫುಟೇಜ್ನ ಕಲೆಕ್ಟ್ ಮಾಡಿ ಇಡೋದಕ್ಕೆ ಆಗುತ್ತಾ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಸರ್ ಅಂತ ಹೇಳ್ತಾರೆ. ಈ ಕಡೆ ಶ್ರವಣ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ ಬಂದು ಅವ್ರನ್ನ ನೋಡಿ ನಾನಿವಾಗ ದೇವಯಾನಿ ಬಗ್ಗೆ ಇಲ್ಲಿದ್ದನ್ನೆಲ್ಲ ಮನಸ್ಸಲ್ಲಿ ಬೀಜ ಬಿತ್ತಬೇಕು, ಆಗ ಅವಳನ್ನ ಜೈಲಿಗೆ ಕಳಿಸಿದ್ರೆ ನಾನೇ ಪರ್ಮನೆಂಟ್ ಆಗಿ ಮನಸ್ವಿನಿ ಆಗ್ಬಿಡ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾರೆ. ಅಪ್ಪ, ನಿಮಗೆ ದೇವಯಾನಿ ಅತ್ತೆ ಬಗ್ಗೆ ಏನು ಅನ್ಸುತ್ತೆ ಅಂತ ಕೇಳ್ತಾರೆ. ಆಗ ಅವರು ಏನು ಕೇಳ್ತಿದ್ಯಾ ಪುಟ ಅಂತ ಹೇಳಿದ್ರೆ, ಆಗ ಅಶ್ವಿನಿ ಅವರ ಸ್ವಭಾವ ಹೇಗೆ ಅಪ್ಪ, ಯಾಕೆ ಅಂತಂದರೆ ಭೂಮಿ ಮೇಲೆ ದೇವಯಾನಿ ಅತ್ತೆಗೆ ತುಂಬ ಸಿಟ್ಟಿರಬೇಕು, ಯಾಕೆ ಅಂದರೆ ಅಂಜನಾ ವಿಷಯದಲ್ಲಿ ಅವರು ಭೂಮಿ ಬಗ್ಗೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಶ್ರವಣ್ ಅವರು ಮನಸ್ವಿನಿ ಹೇಳ್ತಾ ಇರೋದನ್ನ ನೋಡಿದ್ರೆ ನನಗೆ ದೇವಯಾನಿ ಬಗ್ಗೆ ತುಂಬಾನೇ ಅನುಮಾನ ಶುರುವಾಗ್ತಾ ಇದೆ, ಆದರೂ ಕೂಡ ನಾನು ದುಡುಕ್ಬಾರ್ದು ಪುಟ, ನನಗೆ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಅಂತ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಈ ಕಡೆ ಅಜಿತ್, ಸತ್ಯಣ್ಣ ಮತ್ತೆ ಶ್ರವಣ್ ಅವರು ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿರ್ತಾರೆ. ಆಗ CCTV ಫುಟೇಜನ್ನು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಆಗ CCTV ಫುಟೇಜನ್ನು ಓಪನ್ ಮಾಡಿ ನೋಡಿದ್ರೆ ದೇವಯಾನಿ ಮಾಡಿದ ಕೆಲಸ ಎಲ್ರಿಗೂ ಗೊತ್ತಾಗುತ್ತೆ. ದೇವಯಾನಿ ಭೂಮಿನ ಬೇಕು ಅಂತಾನೆ ತಳ್ಳಿರೋ ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಶ್ರವಣ್ ಅವರು ದೇವಯಾನಿ ಭೂಮಿನ ಬೇಕು ಅಂತಾನೆ ಪ್ಲಾನ್ ಮಾಡಿ ತಳ್ಳಿದಳ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಪೊಲೀಸ್ ಅವರು ದೇವಯಾನಿನ ಅರೆಸ್ಟ್ ಮಾಡ್ಬೇಕಂತ ಮನೆಗೆ ಬರ್ತಾರೆ. ಆಗ ಅಜಿತ್ ತಂದೆ ಪೊಲೀಸ್ ಅವರು ನಮ್ಮನೆಗೆ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು ಅರೆಸ್ಟ್ ಮಾಡೋದಿಕ್ಕೆ ಅಂತ ಹೇಳ್ತಾರೆ. ಆಗ ಅಜಿತ್ ಅಜ್ಜಿ ಅವರು ಯಾರನ್ನೋ ಅಂತ ಕೇಳ್ತಾರೆ. ಆಗ ಅಜಿತ್ ಅವರು ಭೂಮಿನ ಯಾರು ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟರೋ ಅವ್ರನ್ನ ಅರೆಸ್ಟ್ ಮಾಡೋದಿಕ್ಕೆ ಬಂದಿದ್ದಾರೆ ಪೊಲೀಸ್ ಅವರು. ಭೂಮಿನ ಸಾಯಿಸೋದಿಕ್ಕೆ ಪ್ರಯತ್ನ ಪಟ್ಟವರು ಬೇರೆ ಯಾರು ಅಲ್ಲ, ದೇವಯಾನಿ ಅತ್ತೆ ಅಂತ ಕೈ ಮಾಡಿ ತೋರಿಸಿ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಇದಾಗಿತ್ತು ನಾಳೆ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.